अरे कोरकना मैं करेगी ಇತ್ತೀಚಿನ ದಿನಗಳಲ್ಲಿ ಕಾರ್ಕಳದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಕಾರ್ಕಳದ ಕಾಂಗ್ರೆಸ್ಸಿಗರು ಬಿಜೆಪಿಯನ್ನು ಅಪಹಾಸ್ಯ ಮಾಡಿರುವಂಥದ್ದು, ಅಭಿವೃದ್ಧಿಯನ್ನು ಅಪಹಾಸ್ಯ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ನಿರಂತರವಾಗಿ ನೋಡ್ತಾ ಇದ್ದೇವೆ. ಕಳೆದ ಹಲವಾರು ದಿನಗಳಿಂದ ಶಾಸಕರಿಗಾಗಲಿ ಅಥವಾ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳನ್ನು ಅಪಹಾಸ್ಯ ಮಾಡಿ ಏನೋ ಒಂದು ಪ್ರಚಾರದ ಹುಚ್ಚಿಗೋಸ್ಕರ ಈ ಥರ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಿನ್ನೆ ಮೊನ್ನೆ 2-3 ದಿವಸ ಹಿಂದೆ ಕಾರ್ಕಳದ 2-3 ರಸ್ತೆಗಳಲ್ಲಿರುವ ಹೊಂಡಗಳನ್ನು ಬಾಳೆಗಿಡ ನೆಟ್ಟು ಪ್ರತಿಭಟನೆಯನ್ನು ಮಾಡಿದ್ದು ಕೂಡ ನಾವು ಗಮನಿಸಿದ್ದೇವೆ. ನಾವು ವಿಶೇಷವಾಗಿ ಇವತ್ತು ಕಾರ್ಕಳದ ಬಿಜೆಪಿಯ ನಗರದ ಕಾರ್ಯಕರ್ತರೆಲ್ಲ ಸೇರಿ ಗುಂಡಿ ಮುಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೊರಟಿದ್ದೇವೆ. ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಬಹುಶಃ ಅಭಿವೃದ್ಧಿ ಕುಂಠಿತ ಆಗಿದೆ. ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿಯಿಂದ ಹಿಡಿದು ಇವತ್ತು ಎಲ್ಲ ಪುರಸಭೆ ಎಲ್ಲ ಕಡೆಗಳಲ್ಲೂ ಕೂಡ ರಸ್ತೆಗಳನ್ನ ನೋಡಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಗುಂಡಿಗಳಂತ ಇರುವಂತಹ ರಸ್ತೆಗಳಿದೆ. ಯಾವ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಗುಂಡಿಗಳಿರುವಂತಹ ರಸ್ತೆಗಳಿದೆ. ಎಲ್ಲ ಕ್ಷೇತ್ರದ ಶಾಸಕರಾಗ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಯಾವ ರಸ್ತೆಯಲ್ಲೂ ಕೂಡ ಗುಂಡಿಲ್ಲದ ರಸ್ತೆ ಇಲ್ಲದಂತಾಗಿದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಈ ರಸ್ತೆಗಳ ಅಭಿವೃದ್ಧಿಗೆ ಗುಂಡಿ ಮುಚ್ಚಲಿಕ್ಕೆ ಇವತ್ತು ಅನುದಾನ ಕೊಡದೇ ಇರುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ನಾವು ಇವತ್ತು ಕಾರ್ಕಳದ ಈ ಕೆಲವು ರಸ್ತೆಗಳಿರುವಂತಹ ಗುಂಡಿಯನ್ನ ಕಾಂಗ್ರೆಸ್ಸಿಗರು ಅಪಹಾಸ್ಯ ಮಾಡ್ತಾ ಇರುವಂತದ್ದು ನೋಡಿದ್ರೆ ಬಹುಶಃ ಇವರು 10 ವರ್ಷಗಳ ಹಿಂದೆ ಒಮ್ಮೆ ಯೋಚನೆ ಮಾಡಬೇಕು. ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದಂತ ಈ ಕ್ಷೇತ್ರದಲ್ಲಿ 10 ವರ್ಷ ಹಿಂದೆ ಹೋದ್ರೆ ಸಾಕು ಕಾರ್ಕಳದ ರಸ್ತೆಗಳು ಹೇಗಿತ್ತು ಅಂತ. ಕಾರ್ಕಳದಿಂದ ಬಜಗೋಳಿಗೆ ಹೋಗ್ಬೇಕಿದ್ರೆ 3/4 ಗಂಟೆ ಬೇಕಿತ್ತು. ಕಾರ್ಕಳದಿಂದ ಹೆಬ್ರಿ ಹೋಗ್ಬೇಕಿದ್ರೆ 1-1.5 ಗಂಟೆ ಬೇಕಿತ್ತು ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅಷ್ಟು ಗುಂಡಿಗಳ ರಸ್ತೆಗಳು ಇವತ್ತು ಇಡೀ ಕಾರ್ಕಳದಲ್ಲಿ ಇದ್ದದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ನನ್ಗೆ ನೆನಪಿದೆ, ನಾವು ಕಳೆದ 10 ವರ್ಷಗಳ ಹಿಂದೆ ಯೋಚನೆ ಮಾಡಿ ರಿಕ್ಷಾದವ್ರದ್ದು ಹೋಗಿ ಕೇಳಿ, ನಮ್ಮ ಕಾರ್ಯಕರ್ತರ ಬೇಡ, ಕಾರ್ಕಳದ ಬಸ್ ಸ್ಟ್ಯಾಂಡ್ ನಲ್ಲಿರುವಂತಹ ಆಟೋ ರಿಕ್ಷಾ ಹೋಗಿ ಕೇಳಿ. ಕಾರ್ಕಳದ ಬಸ್ ಸ್ಟ್ಯಾಂಡ್ ನಿಂದ ಇವತ್ತು ತಾಲೂಕು ಆಫೀಸ್ ಬಂಡಿ ಮಠದವ್ರಿಗೆ ಹೋಗ್ಲಿಕ್ಕೆ ಅವ್ರು ಕೇಳ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಗುಂಡಿಗಳಿತ್ತು. ಇವತ್ತು ಅವರು ಏನು ಬಾಳೆ ಗಿಡಗಳನ್ನ ನೆಡ್ತಾ ಇದಾರಲ್ಲ, ನಾವು ಬಹುಶಃ ಅವತ್ತು ಮನಸ್ಸು ಮಾಡ್ತಿದ್ರೆ ನೇಜಿ ನಡ್ಬೋದಿತ್ತು, ಇಡೀ ಗದ್ದೆ ತರ ಆಗ್ತಿತ್ತು, ರಸ್ತೆನೇ ಇರ್ಲಿಲ್ಲ, ಇಡೀ ಗದ್ದೆ ಇತ್ತು, ನಾವು ನೇಜಿ ನಡ್ಬೋದಿತ್ತು. ಆದ್ರೆ ನಾವು ಆತರ ಮಾಡ್ತಾ ಇಲ್ಲ. ಇವತ್ತಿಗೂ ಕೂಡ ನಾವು ಆತರ ಮಾಡ್ತಾ ಇಲ್ಲ. ಜನರನ್ನ ಜಾಗೃತಿಗೊಳಿಸೋಕ್ಕೋಸ್ಕರ ನಾವು ಗುಂಡಿ ಮುಚ್ಚಿಯನ್ನು ಈ ರಾಜ್ಯದ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ರಸ್ತೆಯನ್ನ ಇವತ್ತು ಕಲ್ಲೊಟ್ಟೆಯ ಈ ಈಶ್ವರ ದೇವಸ್ಥಾನದ ದ್ವಾರದಿಂದ ನಾವು ಕಲ್ಲೊಟ್ಟೆ ವರೆಗಿನ ಎಲ್ಲ ಗುಂಡಿಗಳನ್ನ ಮುಚ್ಚಿ ಇವತ್ತು ಕಾರ್ಕಳ ಬಿಜೆಪಿ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರ್ಕೊಂಡು ಗುಂಡಿ ಮುಚ್ಚಿ ರಾಜ್ಯ ಸರ್ಕಾರದ ಈ ವೈಫಲ್ಯವನ್ನ ಜನರಿಗೆ ತಿಳಿಸಬೇಕು. ಮತ್ತೆ ಜನರಿಗೆ ಗೊತ್ತಿದೆ ಇದು ಯಾರ ವೈಫಲ್ಯ ಅಂತ ಹೇಳುವಂತ ಜನರಿಗೆ ಗೊತ್ತಿದೆ. ಇವತ್ತು ಕಾಂಗ್ರೆಸ್ನ ಕೆಲವು ಅತೃಪ್ತ ಆತ್ಮಗಳು ಇವತ್ತು ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ನಾನು ದೂರ್ತಾ ಇಲ್ಲ, ಕೆಲವು ಅತೃಪ್ತ ಆತ್ಮಗಳು, ಅಂತಹ ಅತೃಪ್ತ ಆತ್ಮಗಳಿಗೆ ಇವತ್ತು ಶಾಂತಿ ಆಗ್ಲಿ, ಮನಸ್ಸಿಗೆ ಶಾಂತಿ ಆಗ್ಲಿ ಅಂತ ದೃಷ್ಟಿಯಲ್ಲಿ ಇವತ್ತು ನಾವು ಈ ಗುಂಡಿ ಮುಚ್ಚಿ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ರಸ್ತೆ ಕೂಡ ಟೆಂಡರ್ ಆಗಿದೆ ಅಂತ ಹೇಳುವಂತದ್ದು ತಿಳಿದು ಬಂದಿದೆ. ಈ ರಸ್ತೆಗೆ PW ಇಲಾಖೆಯ ಮುಖಾಂತರ ಟೆಂಡರ್ ಆಗಿ ಮುಂದೆ ಮಳೆ ಬಗ್ದ ಕೂಡಲೇ ರಸ್ತೆ ಕೂಡ ಅಭಿವೃದ್ಧಿ ಸುಸಜ್ಜಿತವಾದ ರಸ್ತೆ ಆಗುವಂತಕ್ಕೆ ಮಾನ್ಯ ಶಾಸಕರು ಇದರದ ಕೆಲಸವನ್ನ ಮಾಡಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಕಾರ್ಕಳದ ಅಭಿವೃದ್ಧಿಗೆ
ಸನ್ಮಾನ್ಯ ಶಾಸಕರು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಅದು ಗ್ರಾಮಗಳ ರಸ್ತೆ 70 ವರ್ಷಗಳಲ್ಲಿ ಅಭಿವೃದ್ಧಿ ಕಾಣದೇ ಇರುವಂತಹ, 70 ವರ್ಷಗಳಲ್ಲಿ ಡಾಮರೀಕರಣ ಕಾಣದೇ ಇರುವಂತಹ ರಸ್ತೆಗಳು ಬಹುಶಃ ಕಳೆದ 10 ವರ್ಷಗಳಲ್ಲಿ ಹಳ್ಳಿಯ ಗ್ರಾಮಗಳ ರಸ್ತೆ ಇವತ್ತು ಅಭಿವೃದ್ಧಿ ಆಗಿದೆ. ಆ ಗ್ರಾಮದ ಜನರಿಗೆ ಗೊತ್ತಿದೆ ಯಾರು ಅಭಿವೃದ್ಧಿ ಮಾಡಿದಾರಂತ. ಅದರಿಂದ ನಾವು ಅದಕ್ಕೆ ವಿಶೇಷವಾಗಿ ಇಂತಹ ನೀಚ ಕೃತ್ಯಗಳಿಗೆ ನಾವು ಅದಕ್ಕೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ. ನಾವು ಉತ್ತರ ಕೊಡ್ಲಿಕ್ಕೆ ಬಂದದಲ್ಲ, ನಾವು ಇವತ್ತು ಸಮಾಜ ಸೇವೆ ಮುಖಾಂತರ ಮತ್ತೊಮ್ಮೆ ಜನಜಾಗೃತಿ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಕಳ ಪುರಸಭೆಯ ವ್ಯಾಪ್ತಿಯ ಒಳಗಿರುವ ಕಲ್ಲೊಟ್ಟೆ ಬಂಡಿಮಠ ರಸ್ತೆ ಬಹಳ ಹೊಂಡಮಯದಿಂದ ಕೂಡಿದೆ. ಇದು ಜಲ್ ಜೀವನ್ ಅವರು ಮಾಡಿದ ಕೆಲಸದಿಂದ ಅಂತ ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಅನುದಾನವನ್ನು ಪುರಸಭೆಗೆ ಪಂಚಾಯಿತಿಗೆ ನೀಡದ ಕಾರಣ ಇದನ್ನು ಹೊಂಡ ಮುಚ್ಚುವಂತ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪುರಸಭೆಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಪುರಸಭೆಯ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು ಬಾಳೆ ಗಿಡವನ್ನು ನೆಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಅವರು ಕೂಡ ಕಳೆದ ಬಾರಿಯ ಪುರಸಭೆ ಸದಸ್ಯರಾಗಿದ್ದುಕೊಂಡು ಒಂದಿಷ್ಟು ಕಿಂಚಿತ್ತು ಇದರ ಹೊಣೆಯನ್ನು ಹೊರದೆ ಈಗ ಇಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಅಂತ ಹೇಳಿ ಬಾಳೆ ಗಿಡ ನೆಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಕಾರ್ಕಳ ಬಿಜೆಪಿಯಿಂದ ಬಾಳೆ ಗಿಡವನ್ನು ನೆಡ್ತಾ ಇಲ್ಲ, ಗುಂಡಿಗಳನ್ನು ಮುಚ್ಚುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು LIC ಇಂದ ಸುಮಾರು ಬಂಡಿಮಠವರೆಗೆ ಯಾವ ಹೊಂಡಗಳಿದೆ ಅದನ್ನು ವೆಟ್ ಮಿಕ್ಸ್ ಹಾಕಿ ತಾತ್ಕಾಲಿಕವಾಗಿ ಇದನ್ನು ಸರಿಪಡಿಸಲಿಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಮಾನ್ಯ ಶಾಸಕರು ನಿನ್ನೆ ಈ ವಿಷಯವನ್ನು ಅವರಲ್ಲಿ ಪ್ರಸ್ತಾಪಿಸಿದಾಗ ಸುಮಾರು 3.5 ಕೋಟಿ ರೂಪಾಯಿ ಅನುದಾನವನ್ನು ಬಂಡಿಮಠದಿಂದ ನಮ್ಮ ಮಾರ್ಕೆಟ್ ರಸ್ತೆಗೆ ಅನುದಾನವನ್ನು ಇಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಯ ಪತ್ರವನ್ನು ಅವರು ನಮಗೆ ನೀಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಈ ಮಾರ್ಗ ಶಾಶ್ವತವಾಗಿ ಒಳ್ಳೆಯದಾಗುವಂತ ಲಕ್ಷಣಗಳು ಬರಲಿ. ಮಾನ್ಯ ಶಾಸಕರ ಪ್ರಯತ್ನಕ್ಕೆ ಕಾರ್ಕಳ ಜನತೆಯ ಸಹಕಾರವಿರಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.